ನ್ಯಾಯ ಕೊಡಿಸಬೇಕು ಅಥವಾ ನ್ಯಾಯವನ್ನು ಸ್ಥಾಪನೆ ಮಾಡಬೇಕು ಮತ್ತು ಈ ಪ್ರಕರಣಗಳಲ್ಲಿ ನಾವು ಯಾರಿಗೂ ಬಗ್ಗುವುದಿಲ್ಲ ಎಂಬ ನಿರ್ಧಾರಕ್ಕೆ ತನಿಖಾಧಿಕಾರಿಗಳು ಯಾವುದೇ ದೇಶ ಅಥವಾ ರಾಜ್ಯ ಅಥವಾ ಯಾವುದೇ ಕೇಸಲ್ಲಿ ಬಂದು ಬಿಟ್ಟರೆ ಏನಾಗತ್ತೆ ಅಂದರೆ ಹೊರಬರುವ ಪ್ರತಿ ಎಳೆಯೂ ದೊಡ್ಡ ದೊಡ್ಡ ಲೀಡ್ಗಳ ಥರನೇ ಕಾಣಿಸುತ್ತೆ. ಈ ದರ್ಶನ್ ಪ್ರಕರಣದಲ್ಲಿ ಆಗ್ತಾ ಇರೋದುವೇ ಅದೇನೆ. ದಿಸ್ ಕೇಸ್ ಇವತ್ತಿನವರೆಗೆ ಇಲ್ಲಿವರೆಗೆ ಬಂದಿರೋದಕ್ಕೆ ಸರ್ಟನ್ ಆಫೀಸರ್ಸ್ಗಳ ಕಾರ್ಯಕ್ಷಮತೆ ಮತ್ತು ಆಸಕ್ತಿ ಅಂದರೆ ವೈಯಕ್ತಿಕವಾಗಿ ಯಾರದ್ದೋ ಮೇಲೆ ದ್ವೇಷದ ಆಸಕ್ತಿ ಅಲ್ಲ, ಕಾನೂನು ಸ್ಥಾಪನೆಯಾಗಲಿ ಇಂಥ ಪ್ರಕರಣದಲ್ಲಿ ಏನೋ ಆಸಕ್ತಿ ಇದ್ದಂಗಿದೆ. ಅದರ ಪರಿಣಾಮ ಮೊನ್ನೆ ಆತನ ಮನೆಯಲ್ಲಿ ಒಂದು 37 ಲಕ್ಷ ಮತ್ತು ವಿಜಯಲಕ್ಷ್ಮಿ ಬಳಿಯಿಂದ 3 ಲಕ್ಷ ಏನೋ ಪಡ್ಕೊಂಡಿದ್ರು. ಆಮೇಲೆ ಅವ್ರದ್ದೇ ರೂಮಲ್ಲಿ ಮೈಸೂರಲ್ಲೋ ಏನೋ ಒಂದಷ್ಟು ದುಡ್ಡು ಸಿಕ್ಕಿತ್ತು, ಹೋಟೆಲಲ್ಲೋ ಏನೋ. ಇದರ ಬೆನ್ನನ್ನು ಹತ್ತಿದ್ರು ಪೊಲೀಸ್ನವ್ರು ಇಮಿಡಿಯೇಟ್ಲಿ. ಬೇರೆ ಯಾವ್ದಾದ್ರು ಹಂಗೆ ಸವರಿಸ್ಬಿಟ್ಟು ಪಾಸ್ ಮಾಡಿಬಿಡೋಣ ಅನ್ನೋದಾಗಿದ್ರೆ ಇದನ್ನೆಲ್ಲ ದೊಡ್ಡದು ಮಾಡೋಕ್ಕೆ ಹೋಗಲ್ಲ. ಸೀಜರೇ ತೋರಿಸಲ್ಲ ಭಾಳ ಕೇಸಲ್ಲಿ. ಅಲ್ಲೊಂದು 37 ಲಕ್ಷ ಬೇರೆ ಇಟ್ಕೊಂಡಿದ್ಯಾ ಎತ್ಕೊಂಡೋಗತ್ಲ ಕಡೆಗೆ ಅಂತಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಇಲ್ಲ ತೋರಿಸಿದ್ರು 1 ಲಕ್ಷ 2 ಲಕ್ಷ ತೋರಿಸು ಮಿಕ್ಕಿದ್ದು ಎತ್ಕೊಂಡೋಗು ಅಂತನೋ ಏನೋ ಬೇರೆ ಮಾಡೋದೋ ಏನೋ ಮಾಡ್ಕೋತಾ ಇದ್ರು. ಇದು ಹಂಗಾಗಲಿಲ್ಲ. ಇದು ಪೊಲೀಸರು ಅದನ್ನು ಸೀಜು ಮಾಡಿದ್ರು, ಬೆನ್ನತ್ಬಿಟ್ರು ವಾಪಸ್ಸು. ಹತ್ತಿದಾಗ ಶಾಸಕರೊಬ್ಬರ ಆಪ್ತನ ಲಿಂಕ್ ಬಂತಂತೆ. ಏನದು, ಅವ್ರು ಯಾರೋ ಮೋಹನ್ ರಾಜ್ ಅಂತೆ, ಅವ್ರ ಆಪ್ತ ಅಂತೆ ಈ ನಟರಿಗೆ. ಅವ್ರ ಕೆಲವೊಂದು 40 ಲಕ್ಷ ಸಾಲ ಕೈ ಸಾಲ ಮಾಡಿದ್ದಂತೆ, ಲಕ್ಷ. ತಕ್ಷಣ ಪೊಲೀಸ್ನವ್ರು ವಿಚಾರಣೆಗೆ ಸ್ಟಾರ್ಟ್ ಮಾಡಿಕೊಂಡ್ರು. ಹೂ ಇಸ್ ದಿಸ್ ಮೋಹನ್ ರಾಜ್ ಅಂತ. ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಬಿಟ್ರು. ಸ್ವಿಚ್ ಆಫ್ ಮಾಡ್ಕೊಂಬಿಟ್ರೆ ಎಲ್ಲೂ ಹೋಗೋಕ್ಕಾಗಲ್ಲ. ಹಿ ಹ್ಯಾಸ್ ಟು ಆನ್ಸರ್ ಅಷ್ಟೇ. ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದೇನೆ ಅನ್ನೋದಕ್ಕೆ ಉತ್ತರ ಕೊಡಬೇಕು. ಈ ಹಣ ನೀಡುವಾಗ ಅವ್ರ ಕೊಲೆ ವಿಚಾರ ಗೊತ್ತಿತ್ತಾ ಅಥವಾ ಈ ಕೇಸಿನ ಮುಚ್ಚಾಕಕ್ಕೆ ಯಾವುದೋ ಸುಪಾರಿಗೆ ಅದೇ ನಾವು ಜನಕ್ಕೆ 1 ಲಕ್ಷ ಕೊಟ್ಟರು 2 ಲಕ್ಷ ಕೊಟ್ಟರು ಅಂತ ಆರೋಪ ಮಾಡ್ತಿದ್ದಾರಲ್ಲ, ಅದೆಲ್ಲ ಕೊಡಕ್ಕೆ ಬಂದಿದ್ದ ಕಾಸ ಇದು ಚೀಲದಲ್ಲಿ ಏನಿದು ಅಂತ ಈಗ ಪೊಲೀಸ್ನವ್ರು ತಿಳ್ಕೋಬೇಕು. ಒಂದು ವೇಳೆ ಹಂಗೇನಾರಾದರೆ ಅವ್ರನ್ನೂ ಕರ್ಕತ್ತಾರೆ. ನೀವು ಬನ್ನಿ ಸರ್ ಸ್ವಲ್ಪ ನಮ್ಮ ಜೊತೆ ಇರ್ರಿ ಸ್ವಲ್ಪ ದಿನ ಅಂತ ಕರ್ಕತ್ತಾರೆ. ಈ ಹಣದ ವಹಿವಾಟಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವ ಪೊಲೀಸರು ಒಂದು IT ಇಲಾಖೆಗೂ ಕಾಗದ ಬರೀಬಹುದಾ ಅಂತ ಆಲೋಚನೆ ಮಾಡ್ತಿದ್ದಾರೆ. ಆಲೋಚನೆ ಏನು ಬೇಕಿಲ್ಲ, ನೀವು ಬರೀಬೋದು, ಅದರಲ್ಲೇನು ತಪ್ಪಿಲ್ಲ. ಈ ಮಧ್ಯೆ ಗೃಹ ಮಂತ್ರಿಗಳು ಹೇಳ್ತಿದ್ದಾರೆ ಈ ಕೇಸಲ್ಲಿ ಆ ಪಕ್ಷ ಈ ಪಕ್ಷ ಯಾವ ಪಕ್ಷನೂ ನೋಡಲ್ಲ, ಯಾರೇ ಇದ್ರೂ ಕ್ರಮ ಆಗತ್ತೆ ಅಂತ ಹೇಳಿದ್ದಾರೆ. ಶಬಾಸ್ ಸರ್, ಹೋಮ್ ಮಿನಿಸ್ಟರ್ ಆಗಿದ್ದಕ್ಕೆ ನಿಮ್ಮ ಟೈಮಲ್ಲಿ ಒಂದು ಮೆಮೊರಬಲ್ ಕೇಸು ಬಿಡ್ರಿ. ಬಹುದೇನೋ ಗೊತ್ತಿಲ್ಲ ನನಗೆ. ಪಕ್ಷದ ಆಧಾರದ ಮೇಲೆ ಈ ಕೇಸನ್ನೇನು ನಾವು ನೋಡ್ತಾ ಇಲ್ಲ. ಒಂದು ವೇಳೆ ನಮ್ಮ ಪಕ್ಷದಲ್ಲಿದ್ದರೂ ಕೂಡ ಅವರು ತಪ್ಪಿತಸ್ಥರೇ. ಅವ್ರೇನಾದರೂ ಬೇರೆ ಪಕ್ಷದಲ್ಲಿದ್ದರೆ ಕೂಡ ಅದನ್ನ ನಾವು ಮುಖ್ಯವಾಗಿ ತಗೊಳ್ಳೋದಕ್ಕೆ ಹೋಗಲ್ಲ. ಅವ್ರು ಏನು ತಪ್ಪು ಮಾಡಿದ್ದಾರೆ ಆ ಆಧಾರದ ಮೇಲೆ ಹೋಗ್ಬೇಕಾಗುತ್ತೆ. ಅಂದ್ರೆ ಈ ಕೇಸ್ಗಾಗಿ ಈ ಹಣ ಬಳಕೆ ಆಗಿದೆಯಾ ಅನ್ನೋದು ಲಿಂಕ್ ಆಗಿಲ್ಲ ನನಗದು. ಮನೆಯಲ್ಲಿ ಸಿಕ್ಕ ಹಣವೆಲ್ಲ ಅಕ್ರಮ ಎನ್ನಲು ಆಗಲ್ಲ, ಹಂಗಲ್ಲ. ಭಾಳ ಜನಕ್ಕೆ ಹಂಗೆ ಅನ್ಸ್ಬಿಟ್ಟಿರ್ಬೇಕು. ಕ್ಯಾಶ್ ಅಂತ ಯಾರ್ದಾರು ಮನೆಯಲ್ಲಿ ಸಿಕ್ಬಿಟ್ರೆ ಅದು ಅಕ್ರಮ. ಇತ್ತೀಚಿನ ದಿನದಲ್ಲಿ ಯಾವುದೋ ಒಂದು ಕೇಸಲ್ಲಿ ಯಾರ್ದೋ ಮನೇಲಿ ದುಡ್ಡು ಸಿಕ್ಕಿತ್ತಂತೆ. ಅದಾದಮೇಲೆ ಅವರು ಡ್ರಾಯಲ್ ಅಂತ ತೋರಿಸಿದ್ದಾರೆ ಎಲ್ಲಾನು. ಆಯ್ತಪ್ಪ, ಡ್ರಾಯಲ್ ಅಂದರೆ ಬ್ಯಾಂಕಿಂದ ಪಡೆದಿರೋ ಹಣಕ್ಕೆ ವಾಪಸ್ ಕೊಟ್ರಂತೆ. ಯಾರೋ ಹೇಳ್ತಿದ್ರು ನನಗೆ, ವಾಪಸ್ ಕೊಟ್ಟರು ಅಂತ ಏನೋ ಹೇಳ್ತಿದ್ರು. ಹಾಗಾಗಿ ಸಿಕ್ಕ ಹಣವೆಲ್ಲ ಅಕ್ರಮ ಆಗಬೇಕು ಅಂತ ಏನಿಲ್ಲ. ಕ್ಯಾಶ್ ಇತ್ತು ಅಂತ, ಯಾಕಂದರೆ ಕ್ಯಾಶನ್ನು ಮನೆಯಲ್ಲಿ ಇಟ್ಟುಕೊಳ್ಳಕ್ಕೆ ಯಾವುದೇ ರೀತಿಯ ಕಾನೂನಾತ್ಮಕ ನಿರ್ಬಂಧ ಇಲ್ಲ, ಇಂತಿಷ್ಟೇ ಇಟ್ಕೋಬೇಕು ಹಾಗೇನಿಲ್ಲ. ಆದರೆ ಕ್ಯಾಶು ಎಲ್ಲಿಂದ ಬಂತು ಎಂಬುದಕ್ಕೆ ಉತ್ತರ ಕೊಡುವ ರೀತಿಯಲ್ಲಿ ಆ ಹಣ ಇರಬೇಕಷ್ಟೇ. ಅದರ ಮೂಲ ಏನು? ಕ್ಯಾಶ್ ಇಟ್ಕೋಬಾರ್ದು ಅಂತ ಎಲ್ಲೂ ಇಲ್ಲ. ದೇರ್ ಈಸ್ ನೋ ಬ್ಯಾನ್ ಆರ್ ಎ ರೆಸ್ಟ್ರಿಕ್ಷನ್ ಆನ್ ಕ್ಯಾಶ್ ಹೋಲ್ಡಿಂಗ್ ಈಗ ಸದ್ಯಕ್ಕೆ. ಬಟ್ ಅದು ಎಲ್ಲಿಂದ ಬಂತು, ಅದು ಬಿಳಿಯೋ ಕರಿಯೋ ನೀಲಿಯೋ ಹಸುರೋ ಅಂತ ಗೊತ್ತಾಗಬೇಕು ಅಷ್ಟೇ. ಈಗ ಅನುಮಾನ ಬಂದಿರೋದಕ್ಕೆ IT ಪತ್ರ ಬರೀಬೋದು, ಉತ್ತರ ಕೊಡಬೇಕು ಅವರು. ಭಾಳ ಸರಿ IT ದಾಳಿಗಳಾದಾಗಲೇ ಕ್ಯಾಶ್ ಸಿಕ್ಕತ್ತೆ. ಆಮೇಲೆ ಅದಕ್ಕೆ ಲೆಕ್ಕ ಕೊಟ್ಬಿಡ್ತಾರೆ ಕೆಲವರೆಲ್ಲ. ಕೆಲವರು ಕೊಡೋಕ್ಕಾಗದೇನೂ ಇರ್ಬೋದು, ಕೆಲವರು ಲೆಕ್ಕ ಕೊಟ್ಬಿಡ್ತಾರೆ ಅದಕ್ಕೆ. ಹಾಗಾಗಿ ಇಟ್ಸ್ ಪಾಸಿಬಲ್ ಅದಕ್ಕೆ ಸಂಬಂಧಿತ ಹಣನೇ ಇರ್ಬೋದು, ಇಲ್ದೇನೇ ಇರ್ಬೋದು. ಯಾಕಂದರೆ ಹಣದ ಮೇಲೆ ಏನು ಬರೆದಿಲ್ಲ, ಇದನ್ನು ಸುಪಾರಿಗೆಂದು ಕಳಿಸಿರುವ ಹಣ ಅಂತೇನು ಇಲ್ಲ ಅಲ್ಲಿ. ಹಾಗಾಗಿ ಇಟ್ ಡಸಂಟ್ ಮ್ಯಾಟರ್, ಬಟ್ ಇಟ್ ಕ್ಯಾನ್ ಬಿ ಪ್ರೋಬ್ಡ್. ತನಿಖೆ ಮಾಡಿ ನೋಡ್ಬೋದು. IT ಗೆ ಉತ್ತರ ಕೊಡೋದು ಅವ್ರ ಹಣೆ ಬರಹ. IT ನವ್ರು ನೋಟಿಸ್ ಕೊಟ್ಟರೆ ನಾ ಹೇಳ್ತಿರೋ. ಇನ್ನು ಗೃಹ ಮಂತ್ರಿಗಳೇ ಹೇಳಿದ್ದೇನು, ಆ ಪಕ್ಷ ಈ ಪಕ್ಷ ಯಾವ ಪಕ್ಷನೂ ನೋಡಲ್ಲ ಅಂತ. ಕರೆಕ್ಟಾಗಿ ಹೇಳಿದ್ದೀರಿ ಸರ್ ನೀವು ಇವತ್ತು ಮಾತ್ರ.
ಯಾಕೆ ಸರ್? ಸರಿಯಾಗಿ ಹೇಳಿದ್ರಿ. ಇವತ್ತು 2-3 ದಿನದಿಂದ ಸ್ವಲ್ಪ ಸ್ಟ್ರೆಸ್ಸಲ್ಲಿದ್ರಿ ನೀವು. ಇವತ್ತು ಕರೆಕ್ಟಾಗಿ ಹೇಳಿದ್ರಿ. ಸಿಎಂ ಮಾತ್ರ ಹೇಳ್ತಾ ಇದ್ರಿ ಇಲ್ಲಿ. ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಈ ಪ್ರಕರಣದಲ್ಲಿ ತಲೆ ಹಾಕಿದ್ದಾರೆ ಎಂಬ ಗಾಳಿ ಸುದ್ದಿಯೂ ನಮ್ಮನ್ನು ತಲುಪಿಲ್ಲ. ನಿಜ. ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್ ಟು ದಿ ಆನರಬಲ್ ಹೋಮ್ ಮಿನಿಸ್ಟರ್. ಆ ರೀತಿ ಕೇಳಿಸ್ ಬಂದಿಲ್ಲ. ಮುಖ್ಯಮಂತ್ರಿಯಾಗಲಿ ಗೃಹ ಮಂತ್ರಿಯಾಗಲಿ ಈ ಪ್ರಕರಣದಲ್ಲಿ ತಲೆ ಹಾಕುತ್ತಿದ್ದಾರೆ ಯಾರದ್ದೋ ಪರವಾಗಿ, ಯಾರನ್ನೋ ಬಚಾವ್ ಮಾಡಲು ಎಂಬ ಗಾಳಿ ಸುದ್ದಿಯೂ ನಮ್ಮ ಹತ್ರಕ್ಕೆ ಬಂದಿಲ್ಲ. ಬಂದಿದೆ ಯಾವುದು ಅಂದರೆ ನಿಮ್ಮ ಸಂಪುಟದಲ್ಲಿರುವ 1-2 ಸಹೋದ್ಯೋಗಿಗಳ ಹೆಸರು ಗಾಳಿ ಸುದ್ದಿಯ ರೂಪದಲ್ಲಿ ನಮ್ಮಗಳನ್ನು ತಲುಪಿದೆ. ನಾವು ಇವರು ಅಂತನೂ ಹೇಳಿಲ್ಲ, ಅವರೇ ಅಂತಾನೂ ಹೇಳಿಲ್ಲ, ಸಚಿವರು ಶಾಸಕರು ಬಂದಿದೆ. ಮತ್ತು ಬಿಜೆಪಿ ದಿನ ಹೇಳ್ತಿದ್ರಲ್ಲ ಯಾರೊಬ್ರು, ಬಿಜೆಪಿಯ ಕಡೆಯಿಂದಲೂ ಒಬ್ಬ ನಾಯಕನ ಹೆಸರು ನಮ್ಮ ಹತ್ರ ತಲುಪಿದೆ ಗಾಳಿ ಸುದ್ದಿನಲ್ಲಿ. ನಿಮ್ಮಿಬ್ಬರ ಹೆಸರು ಎಲ್ಲೂ ಬಂದಿಲ್ಲ. ಯು ಬಿ ಕ್ಲಿಯರ್ ಇನ್ ಯುವರ್ ಹಾರ್ಟ್. ಯು ಆರ್ ಡೂಯಿಂಗ್ ನನ್ನ ಕೆಲಸ ನಾವು ಮಾಡ್ತಿದ್ದೀವಿ ಅಂತ ಖುಷಿಯಾಗಿರಿ. ನೀವು ನಿಮ್ಮ ಹೆಸರು ಬಂದಿಲ್ಲ, ತಲೆ ಕೆಡಿಸ್ಕೋಬೇಡಿ. ಗೊತ್ತಾಯ್ತಾ? ನೋ ಟೆನ್ಷನ್. ಬಂದಿದೆ, ಬಂದಿಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಈಗ ಇಟ್ಸ್ ಎ ರೂಮರ್ ಟೈಪಲ್ಲಿ ಬಂದು ಕೂತಿದೆ. ಇವರೇನೋ ಹಿಂಗೆ ಮಾಡಕ್ಕೆ ಹೋದ್ರಂತೆ, ಇವರೇನೋ ಹಿಂಗೆ ಮಾಡಕ್ಕೆ ಹೋದ್ರಂತೆ. 30 ಜನನೋ 31 ಜನನೋ ಎಷ್ಟೋ ಇದ್ದೀರಿಪ್ಪ ನೀವು ಸಂಪುಟದಲ್ಲಿ. ಅದ್ಯಾಕಪ್ಪ ಒಂದು 2-3 ಜನದ ಹೆಸರೇ ನಮ್ಮ ಹತ್ರ ಗಾಳಿ ಸುದ್ದಿಲಿ ಬರಬೇಕು? ಅಷ್ಟು ಜನರಲ್ಲಿ ಯಾಕೆ ಬರಬೇಕು? ಬಂದಿದೆ. ಈ ಬಂದಿದೆ ನಮಗೆ ಗಾಳಿ ಸುದ್ದಿಯಲ್ಲಿ ಅನ್ನುವ ಗಾಳಿ ಸುದ್ದಿ ಬಂದಿರುವವರಿಗೂ ತಲುಪಿದೆ ಎಂದು ಭಾವಿಸಿದ್ದೇನೆ. ಇಲ್ಲಿಗೆ ಬಂದ್ಮೇಲೆ ಅಲ್ಲಿಗೆ ಬಂದಿದೆ. ಅವ್ರಿಗೂ ತಲುಪಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅವ್ರವ್ರ ಬಾಯಿನ ಅವ್ರವರು ಬಂದ್ ಮಾಡ್ಕೊಂಡು ಕೂತಿದ್ರೆ ಮರ್ಯಾದೆ, ಇಲ್ದಿದ್ರೆ ತಗಲಾಕತ್ತೀರಿ. ಎಸ್. ಇನ್ನು ಕ್ರೂರವಾಗಿ ರೇಣುಕಾಸ್ವಾಮಿಯನ್ನ ದರ್ಶನ್ ಗ್ಯಾಂಗ್ ಕೊಲೆ ಮಾಡಿರೋದು ಜಗತ್ ಜಾಹೀರಾಗಿದೆ. ಆದ್ರೆ ನಟ ದರ್ಶನ್ ಕೊಲೆಗಡುಕ ಅಲ್ವಂತೆ. ಹೀಗಂತ ಮದ್ದೂರಿನ ಕಾಂಗ್ರೆಸ್ ಶಾಸಕ ಉದಯ್ ಕದಲೂರ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ. ಈ ಮಧ್ಯೆ ನಾನಾಗ್ಲಿ ಮುಖ್ಯಮಂತ್ರಿ ಆಗ್ಲಿ ಯಾವುದೇ ಲಾಬಿಗೆ ಮಣಿಯಲ್ಲ ಅಂತ ಸಚಿವ ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಪೊಲೀಸರ ಕಾರ್ಯವೈಖರಿಯನ್ನ ಮಾಜಿ ಮಂತ್ರಿ ಜಿಟಿ ದೇವೇಗೌಡ ಶ್ಲಾಘಿಸಿದ್ದಾರೆ. ಕೆಟ್ಟ ಮನ್ಸ ಅಲ್ಲ, ಕೊಲೆ ಮಾಡುವಂತ ವ್ಯಕ್ತಿನೂ ಅಲ್ಲ. ಒಳ್ಳೆ ವ್ಯಕ್ತಿತ್ವ, ಸ್ವಲ್ಪ ಸಿಡುಕು ಮಾತಾಡೋದು, ರಫ್ ಅಂಡ್ ಟಪ್ಪು. ತಪ್ಪು ಮಾಡಿದ್ರೆ ಅದಕ್ಕೆ ಏನಾಗಬೇಕು ಅದು ಕಾನೂನು ಪ್ರಕಾರ ಆಗುತ್ತೆ. ಇದರಲ್ಲಿ ಯಾರ್ದು ಇನ್ವಾಲ್ವ್ ಎಕ್ಸೆಪ್ಟ್ ನಮ್ಮ ಆಫೀಸರ್ಸ್ ಬ್ರೀಫಿಂಗಿಗೆ ಹೋಗೋದು ಬಿಟ್ಟರೆ ಬೇರೆ ಯಾರು ಆ ವಿಚಾರದಲ್ಲಿ ಇಂಟರ್ಫಿಯರ್ ಆಗಿಲ್ಲ ನನಗೆ ಗೊತ್ತಿದ್ದಾಗೆ. ಅದು ಅವಶ್ಯಕತೆನೂ ಇಲ್ಲ ಯಾರಿಗೂ. ನಾನಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾರನ್ನು ಕೂಡ ಈ ವಿಷಯದಲ್ಲಿ ನಾವು ಎಂಟರ್ಟೈನ್ ಮಾಡಿಲ್ಲ. ನಮ್ಮ ಹತ್ರ ಯಾರೂ ಬಂದಿಲ್ಲ ಕೂಡ. ಪೊಲೀಸ್ ಅಧಿಕಾರಿಗಳು SIT ತನಿಖೆ ಬಹಳ ಸಮರ್ಥವಾಗಿ ಮಾಡ್ತಿದ್ದಾರೆ. ಪೊಲೀಸ್ ಇಲಾಖೆ ಮೇಲೆ, ಅಧಿಕಾರಿಗಳ ಮೇಲೆ ಯಾರು ಮಾಡ್ತಿದ್ದಾರೆ ಅವ್ರ ಮೇಲೆ ಒಂದು ನಂಬಿಕೆ ಬರ್ತಾ ಇದೆ ಜನಕ್ಕೆ, ಸಾರ್ವಜನಿಕರಿಗೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗು. ಐ ಥಿಂಕ್ ಜಿಟಿ ದೇವೇಗೌಡರು ಕರೆಕ್ಟು, ಪರಮೇಶ್ವರರು ಕರೆಕ್ಟು. ಬಟ್ ಲೆಟ್ ಮೀ ಕಮ್ ಟು ದಿಸ್ ಆನರಬಲ್ MLA ಆಫ್ ಮದ್ದೂರ್. ಹೂ ಆರ್ ಯು? ಐ ಸೇ ನಾನು ಹ್ಯಾವ್ ನೆವರ್ ಸೀನ್ ಯು ನಾರ್ ಮೆಟ್ ಯು. ಹೂ ಆರ್ ಯು? ಏನು ಮೇಲಿಂದ ಇಳಿದು ಬಂದಿದ್ದೀರಿ ಅಂದ್ಕೊಂಡಿದ್ದೀರೋ ಏನು ನೀವು? ಜಾತಕ ಬರ್ಕೊಡೋಕ್ಕೆ ಎಲ್ಲರಿಗೂ. ಫಸ್ಟ್ ಟರ್ಮಲ್ಲಿ ಎಲೆಕ್ಟ್ ಆಗಿದ್ದೀರಿ, ಗೌರವದಿಂದ ಜನರ ಕೆಲಸ ಮಾಡಿಕೊಂಡು ಅವರ ಪ್ರೀತಿ ವಿಶ್ವಾಸ ಉಳಿಸ್ಕೊಡೋ ಕಡೆ ಗಮನ ಕೊಡಿ. ಸರ್ಟಿಫಿಕೇಟ್ ಇಶ್ಯೂ ಮಾಡೋ ಕೆಲಸನ ಆಮೇಲೆ ಮಾಡೋರಂತೆ ನಿಮ್ಗೆ ಅನುಭವ ಬಂದಾಗ. ಆರ್ ಇಫ್ ಯು ಥಿಂಕ್ ಯು ಆರ್ ಓವರ್ ಎಕ್ಸ್ಪೀರಿಯನ್ಸ್ಡ್, ದೆನ್ ಯು ವಿಲ್ ಫೇಸ್ ಇಟ್. ಹೂ ಆರ್ ಯು ಆ್ಯಂಡ್ ವೈ ಆರ್ ಯು ಇಂಟ್ರೆಸ್ಟೆಡ್? ನೀವೇ ನಿರ್ಮಾಪಕನ? ರಾಜಕಾರಣದಲ್ಲಿ ವೈಯಕ್ತಿಕ ಗೆಳೆತನಗಳು ಇರಬಾರ್ದು ಅಂತ ನಾನು ಹೇಳಲ್ಲ. ಆದರೆ ಅಟ್ರಾಷಿಯಸ್ ಕ್ರಿಮಿನಲ್ ಕೇಸಲ್ಲಿ ತಲೆ ಹಾಕುವಾಗ ಮಾನ ಮರ್ಯಾದೆ, ಲಜ್ಜೆ ಮತ್ತು ಎಚ್ಚರಿಕೆ ಅನ್ನೋದಿರಬೇಕು. ಇದೇ ನಾನು ನಿಮ್ಮ ಚೀಫ್ ಮಿನಿಸ್ಟರ್ ಕೊಡ್ತಿರೋ ಮರ್ಯಾದೆ. ನೀವು ಯು ಆರ್ ಎ ಫಸ್ಟ್ ಟೈಮ್ MLA. ಡೋಂಟ್ ಯು ಹ್ಯಾವ್ ಎ ಕಾಮನ್ ಸೆನ್ಸ್? ನಿಮ್ಮ ಚೀಫ್ ಮಿನಿಸ್ಟರ್ ಕ್ಯಾಬಿನೆಟಲ್ಲಿ ಹೇಳ್ತಾರೆ ಅನ್ನೋದಾದರೆ ಅದು ನಿಮ್ಗೆ ಅಪ್ಲೈ ಆಗಲ್ಲ. ಅವ್ರು ಹೇಳಿ ಒಂದಿನ ಶಟ್ ಅಪ್ ಅಂಡ್ ಕೀಪ್ ಕ್ವಾಯಟ್. ಗೆಳತನ ಇದ್ರೆ ಇಟ್ಕೊಳ್ಳಿ, ಯಾರು ಬೇಡ ಅಂದವರು. ಇರಬಾರ್ದು ಅಂತೇನಿದೆ? ಹಾಗೇನಿಲ್ಲ. ಎಲ್ಲಿದೆ ಇರಬಾರ್ದು ಅಂತ ಗೆಳೆತನ? ಅದು ಬೇರೆ ಇದು ಬೇರೆ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನು ಕೊಡೋದಕ್ಕೆ ಮೊದಲು ಯು ಶುಡ್ ಆಸ್ಕ್ ಯುವರ್ ಸೆಲ್ಫ್, ಯಾವ ಪ್ರಕರಣದಲ್ಲಿ ತಲೆ ಹಾಕ್ತಾ ಇದ್ದೀನಿ ಅನ್ನೋದನ್ನ. ಅವ್ರು ಮಾಡಿದ್ದಾರೆ ಅಂತ ಯಾರೂ ಹೇಳಿಲ್ಲ, ಅವ್ರ ಆರೋಪ ಅಷ್ಟೇ. ನಾಳೆ ಕೋರ್ಟ್ ಏನು ಹೇಳುತ್ತೋ ನನಗೂ ಗೊತ್ತಿಲ್ಲ. ಆದರೆ ಈ ಪ್ರಕರಣದ ತೀವ್ರತೆ ಮತ್ತು ಆ ಕ್ರೌರ್ಯತೆ ಬರ್ತಾ ಇರೋದು, ಯು ಕಾಂಟ್ ಡಿನೈ ದೇರ್ ಇಸ್ ಎ ಮರ್ಡರ್. ಸಮ್ವನ್ ಹ್ಯಾಸ್ ಡನ್ ದ ಮರ್ಡರ್. ಹೂ ಈಸ್ ಈ? ಅವರು ಒಳ್ಳೆಯವರು ಅಂತ. ಈ ಉಳಿದಿದ್ದ 17 ಜನ ಏನು ಕಟಕ್ರ? ಅದಕ್ಕೆ ಯಾಕೆ ಸರ್ಟಿಫಿಕೇಟ್ ಕೊಡ್ರಿ? ಅದಕ್ಕೂ MLA ಶುಡ್ ನೋ, ಹಿ ಶುಡ್ ಶಟ್ ಅಪ್ ಹಿಸ್ ಮೌತ್. ಅದರ್ವೈಸ್ ಫೇರ್, ಯು ಫೇಸ್ ಇಟ್. ಈಗ ಕೇಳಿ ಬರ್ತಾ ಇಲ್ಲಿವರೆಗೂ ಗಾಳಿ ಸುದ್ದಿ. ಫೇರ್, ನೋ ಪ್ರಾಬ್ಲಮ್. ತಲೆ ಹಾಕಬಾರ್ದು.
ಹೇಳ್ಬೋದು. ನನಗೆ ವೈಯಕ್ತಿಕವಾಗಿ ಅವರ ಪರಿಚಯ ನಿಜ, ಈಗ ಬಂದಿರೋ ಆದರೆ ಈ ಪ್ರಕರಣದಲ್ಲಿ ಕಾನೂನು ಏನು ಹೇಳುತ್ತೋ ಹಾಗಾಗತ್ತೆ, ಮುಗಿಸ್ಬೇಕಷ್ಟೇ. ವೈಯಕ್ತಿಕ ಗೆಳೆತನಗಳಿದ್ದಾಗ ಇರಬಾರ್ದು ಅಂತ ಯಾವ ತಪ್ಪೂ ಇಲ್ಲ ನನ್ನ ಪ್ರಕಾರದಲ್ಲಿ. ಇನ್ವಾಲ್ವೇ ಆಗಿಲ್ಲ, ಅವ್ರಿಗೆ ಆ ಬುದ್ಧಿ ಇಲ್ಲ. ಅವ್ರ ಬುದ್ಧಿನಿಲ್ಲ, ಅವರ ಕ್ಯಾರೆಕ್ಟರ್ ಎಲ್ಲ ಸ್ವಲ್ಪ ಸಿಡುಕ, ಸ್ವಲ್ಪ ಕುಡಿದು ಶಟ್ ಅಪ್ ಆ್ಯಂಡ್ ಕೀಪ್ ಕ್ವೈಟ್. ಫಸ್ಟ್ ಕೊಟ್ಟಿರೋ ಆಶ್ವಾಸನೆಗಳನ್ನು ಮದ್ದೂರಿನಲ್ಲಿ ಈಡೇರಿಸೋ ಕಡೆ ಗಮನ ಕೊಡಿ, ಆಮೇಲೆ ಕುತ್ಕೊಂಡು ಜಾತಕ ಬರೆಯೋರಂತೆ. ಎಸ್, ಮಂಡ್ಯ ಹಾಂ, ಮಂಡ್ಯ ಲೋಕಸಭೆಗಾ ನಮಸ್ತೆ. ಹೋಗೋಣ ತಗೊಳ್ರಿ. ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದಾಗ ದರ್ಶನ್ ಅವರ ಆಪ್ತರು, ನಟ ದರ್ಶನ್ ಆಪ್ತರು ದರ್ಶನ್ ಅಲ್ಲ, ಹೌದು ಸರ್. ಆಪ್ತರು ಶಾಸಕರ ಗನ್ಮ್ಯಾನ್ ನಾಗೇಶ್ ಮೇಲೆ ಹಲ್ಲೆ ಮಾಡಿದ ಆರೋಪ ಬಂದಿದೆ. ಯಾವ ಶಾಸಕರು? ದಿಸ್ ಸರ್ಟಿಫಿಕೇಟ್ ಶಾಸಕ. ಹೌದು ಹೌದು. ತಹಸೀಲ್ದಾರ್ ಆಗಬೇಕಾಗಿತ್ತು ಪ್ರಮಾಣ ಪತ್ರ ಕೊಡಕ್ಕೆ, ಶಾಸಕರು ಯಾಕಾದ್ರಿ? ದರ್ಶನ್ ಮ್ಯಾನೇಜರ್ ನಾಗರಾಜ್, ಕಾರು ಚಾಲಕ ಯಾರ್ಯಾರು ಸೇರಿಕೊಂಡು ಶಾಸಕರ ಗನ್ಮ್ಯಾನ್ ಮೇಲೆ ಹಲ್ಲೆ ಮಾಡಿದ್ರಂತೆ. ಪೊಲೀಸರು ಏನು ಮಾಡೋಕ್ಕಾಗಲ್ಲ ನಮ್ಮನ್ನಂತ ನಿಲ್ಲಿಸಿದ್ರು ಅಂತೆಲ್ಲ ಏನೇನೋ ಆರೋಪಗಳಪ್ಪ. FIR ಆಗಿಲ್ಲ, ಅವ್ರು ದೂರು ಕೊಟ್ಟಿದ್ರಂತೆ ಯಾವುದೋ ಕೆಸ್ತೂರು ಠಾಣೆಗೋ ಏನಕ್ಕೋ. FIR ಆಗಿಲ್ಲ. ಮಾಡಲಿಲ್ಲ. ರಾಜಿ ಸಂಧಾನದಲ್ಲಿ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರು ಶಾಸಕರೇ ರಾಜಿ ಸಂಧಾನ ಮಾಡಿಸಿದ್ರು ಅಂತ ಇನ್ನೊಂದು ಆರೋಪ. ಈಗ ನಾವೇನು ಹೇಳಬೇಕು? ಶಾಸಕರು ಅವ್ರು ಹಂಗೆಲ್ಲ ಅಲ್ಲ, ಅವ್ರು ಒಳ್ಳೆಯವರು. ಎಕ್ಸೆಪ್ಟ್ ಸ್ವಲ್ಪ ರಾಜ್ಯ ಪಂಚಾಯಿತಿ ಇಂಟರ್ನ್ಯಾಷನಲ್ ಮೀಡಿಯೇಷನ್ ಮಾಡಿದ್ರೆ ಅವ್ರು ಎಕ್ಸ್ಪರ್ಟ್ ಇದ್ದಾರೆ ಅಷ್ಟೇ ಅಂತ ಹೇಳಬೇಕಾ? ನಾವು ನೋಡಿದ ಇದರಿಂದ ಬೇಸತ್ತ ಗನ್ಮೇನು ನನಗೆ ಬೇಡಪ್ಪ ನಿಮ್ಮ ಪೋಸ್ಟ್ ಅಂತೇಳಿ ಬೇರೆ ಎಲ್ಲಿಗೂ ಹೊರಟೋಗಿದ್ದಾರೆ. ಅದಕ್ಕೆ ಇವತ್ತು ಅವ್ರು ಹೇಳಿದ್ದಾರೆ ಅಂಥದ್ದೆಲ್ಲ ಏನು ನಡೆದಲ್ಲ, ಇದೆಲ್ಲ ಸುಳ್ಳು, ಇದೆಲ್ಲ ನಮಗೆ ಗೊತ್ತಿಲ್ಲಪ್ಪ ಅಂತ ಚಲುವರಾಯಸ್ವಾಮಿ ಜಾರ್ಕೊಂಬಿಟ್ಟಿದ್ದಾರೆ. ಇಂಟೆಲಿಜೆಂಟು ಚಲುವರಾಯಸ್ವಾಮಿ. ಶಾಸಕರು ಮಾತ್ರ ಹೇಳಿದರೆ ಇವೆಲ್ಲ ಸುಳ್ಳು ಅಂತಂದಿದ್ದಾರೆ. ಸುಳ್ಳ? ಹೇಳಪ್ಪ, ಕೇಳಿಸ್ಕೊಂಡ ಮೇಲೆ ಹೇಳ್ತೀನಿ. ಇಬ್ರು ಬರ್ತಿದ್ರು ಹೋಗ್ತಿದ್ರು ಅಷ್ಟೇ, ಅದು ಬಿಟ್ರೆ ಯಾರು ಜೊತೆಲಿ ಬಂದಿಲ್ಲ. ಜಗಳ ಮಾಡೋ ಅಂತವ್ರು ಬಂದೇ ಇಲ್ಲ. ಜಗಳ ನನಗೆ ಮಾಹಿತಿ ಇಲ್ಲದೆ ಜಗಳ ಆಗುತ್ತಾ? ಇಲ್ಲ, ಜಗಳನೂ ಇಲ್ಲ. ಫಸ್ಟ್ ಯಾವ ಗನ್ಮ್ಯಾನ್ ಆದರೂ ಅವರೊಬ್ಬರು ಮನುಷ್ಯರೇ, ಅಥವಾ ರೈತರಾದರೂ ಮನುಷ್ಯರೇ, ಅಥವಾ ಕಾರ್ಯಕರ್ತರಾದರೂ ಮನುಷ್ಯರೇ. ಸಣ್ಣ ಪುಟ್ಟದ್ದು ಅವ್ರ ಮಧ್ಯದಲ್ಲಿ. ಓಕೆ, ಇದು ಸುಳ್ಳ? ಅವ್ರ ಪ್ರಕಾರ ಸುಳ್ಳು. ಓಕೆ, ನೋ ಪ್ರಾಬ್ಲಮ್. ಪೊಲೀಸ್ ಠಾಣೆಯಲ್ಲಿ ರಾಜ್ಯ ಪಂಚಾಯತಿ ಸುಳ್ಳ? ಅಕ್ಸೆಪ್ಟೆಡ್, ನೋ ಪ್ರಾಬ್ಲಮ್. ಓಕೆ. ನಿಮ್ಮನ್ನು ಕಾಯ್ತಾ ಇರೋಂತಹ ಹಗಲು ರಾತ್ರಿ ಸರ್ಕಾರ ಕೊಡೋ ಸಂಬಳಕ್ಕೆ ಅವ್ರ ಜೀವನೋ ಹೊಡೆಸ್ಕೊಳ್ಳೋದೋ, ಬೈಯಿಸ್ಕೊಳ್ಳೋದೋ, ತಳ್ಳಿಸ್ಕೊಳ್ಳೋದೋ ಮಾಡೋ ಕೆಲಸ ಮಾಡೋರಿಗೆ ನೀವುಗಳು ಕೊಡೋ ಗೌರವ. ಗನ್ ಮ್ಯಾನ್ಗಳು ನಿಮ್ಮ ಮನೆಯ ಜೀತದಾಳಗಳಲ್ಲ. ಭಾಳ ಗನ್ ಮ್ಯಾನ್ಗಳು ಆ ರೀತಿ ಬಿಹೇವ್ ಮಾಡ್ಬೋದು ಕೆಲವು ಸರಿ, ಬಟ್ ಅವ್ರು ನಿಮ್ಮ ಮನೆ ಜೀತದಾಳಗಳಲ್ಲ. ಹಾಗಿರ್ಲೂಬಾರ್ದು ಗನ್ ಮ್ಯಾನ್ಗಳು. ನಂಬರ್ 1. ನಂಬರ್ 2, ಸುಳ್ಳು. ಅಕ್ಸೆಪ್ಟೆಡ್. ದೆನ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ದಟ್ ಕಾನ್ಸ್ಟೇಬಲ್ ಫಾರ್ ಗೋಯಿಂಗ್ ಫಾರ್ MLC ಮೆಡಿಕಲ್ ಲೀಗಲ್ ಅವ್ರು ಇದು ಮಾಡಿಸಿರೋದಕ್ಕೆ ಆ ದಾಖಲೆ ಇದೆಯಲ್ಲ, ಹಾಗಾದ್ರೆ ದಿ ಆನರಬಲ್ ಡಿಸ್ಟ್ರಿಕ್ಟ್ ಅಲ್ಲಿರೋ ಸೀನಿಯರ್ ಆಫೀಸರ್ ಯಾರು? SP. ಟೇಕ್ ಆಕ್ಷನ್. ವೈ ಡಿಡ್ ಯು ಕೀಪ್ ಕ್ವೈಟ್? ಸುಳ್ಳು ಹೇಳುವ ಪೊಲೀಸರನ್ನ ಇಟ್ಕೋಬೇಕಾ? ಆಕ್ಷನ್ ತಗೋಬೇಕಲ್ಲ. ನಿಜ. ಇಲ್ಲ ಕಾನ್ಸ್ಟೇಬಲ್ ಮೇಲೆ ಆಕ್ಷನ್ ತಗೊಳ್ಳಿ, ಇಲ್ಲ ಕಾನ್ಸ್ಟೇಬಲ್ ಕೇಸನ್ನ ರಿಓಪನ್ ಮಾಡಿ. 2ರಲ್ಲಿ 1 ಮಾಡಿ. ಈಗ 2ರಲ್ಲಿ 1 ಮಾಡಬೇಕು. ಸುಳ್ಳು ಅಂತ ಹೇಳಿರುವ ಶಾಸಕರನ್ನ ಅದಕ್ಕೆ ತಂದಿಲ್ಲ, ಪಾರ್ಟಿ ಮಾಡಿ, ಇಲ್ಲ ವಿಟ್ನೆಸ್ ಮಾಡಿ. 2ರಲ್ಲಿ 1 ಮಾಡಿ. ಈಗ ಹಂಗಾರೆ 2ರಲ್ಲಿ 1 ಮಾಡಿ. ಖಾಕಿ ಬಟ್ಟೆಗೆ ಮರ್ಯಾದೆಯನ್ನು ಯಾರು ಕೊಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಸಮಾಜದಲ್ಲಿ, ಆದರೆ ಖಾಕಿ ಬಟ್ಟೆ ಹಾಕಿದವ್ರು ತಿಳ್ಕೋಬೇಕು ನನ್ನ ಬಟ್ಟೆಯ ಮರ್ಯಾದೆಯನ್ನು ನಾನು ಉಳಿಸ್ಕೋಬೇಕು ಅನ್ನೋದು. ಐ ಹೋಪ್ SP is listening. ಖಾಕಿ ಬಟ್ಟೆಗೆ ಬೇರೆಯವ್ರು ಏನು ಮರ್ಯಾದೆ ಕೊಡ್ತಾರೋ ನಂಗೆ ಗೊತ್ತಿಲ್ಲ, ಕೊಡ್ತಾರೋ ಬಿಡ್ತಾರೋ, ಲೇವಡಿ ಮಾಡ್ತಾರೋ, ಅಪಹಾಸ್ಯ ಮಾಡ್ತಾರೋ ಗೊತ್ತಿಲ್ಲ, ಆದರೆ ಹಾಕದವರಾದರೂ ಅನ್ಕೋಬೇಕು ಈ ಬಟ್ಟೆ ಮಹತ್ವ ಏನು ಅಂತ. ಒಬ್ಬ ಕಾನ್ಸ್ಟೇಬಲ್ ಅನ್ನು ಕೂತ್ಕೊಂಡು ಹಲ್ಲೆ ಮಾಡಿಬಿಟ್ಟೋ ಇನ್ನೊಂದು ಮಾಡಿಬಿಟ್ಟೋ ಯಾವನು ನೀವೇನು ಮಾಡ್ಕೊಳಕ್ಕಾಗಲ್ಲ. ನೀವೆಲ್ಲ ಕತ್ತೆ ಕಾಯಕ್ಕಿದ್ದೀರಾ ಹಂಗಾರಲ್ಲಿ ಡಿಸ್ಟ್ರಿಕ್ಟ್ಗಳಲ್ಲಿ. ಐದರ್ ಇನಿಷಿಯೇಟ್ ಎ ಸುವೋಮೋಟೋ ಆಕ್ಷನ್ ಆರ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ಆನ್ ಹಿಮ್ ಫಾರ್ ಶಾಸಕರು ಹೇಳ್ದಂಗೆ ಸುಳ್ಳು ಅಂತ ತಗೊಳ್ಳಿ, ನೋಡೋಣ. 2ರಲ್ಲಿ 1 ಮಾಡಿ. ಅಲ್ಲಿಗೆ ಮುಚ್ಚಿ ಹಾಕ್ಬಿಡ್ತಾರೆ, ಹಿಂಗಾದಾಗ ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತಿರೋದು ನಾನು, ಇಲ್ಲ ಕ್ರಮ ತಗೊಳ್ಳಿ ಕಾನ್ಸ್ಟೇಬಲ್ ಮೇಲೆ, ಇಲ್ಲ ಸುವೋಮೋಟೋ ಕೇಸ್ ತಗೊಳ್ಳಿ. ಈಗಲೂ 2ರಲ್ಲಿ 1 ಮಾಡ್ಬೇಕು ನೀವೀಗ. ನಿಮ್ಮ ಬದ್ಧತೆ ಅಲ್ಲಿ ತೋರಿಸಿ. ಶಾಸಕರು ಪರ್ಮನೆಂಟ್ ಅಲ್ಲ. ಇನ್ನು 25 ವರ್ಷ ನೀವು ಕಾಕಿ ಬಟ್ಟೆ ಹಾಕ್ಕೊಂಡು ಮರ್ಯಾದೆಯಿಂದ ತಲೆ ಎತ್ತಿ ಓಡಾಡಬೇಕು, ನೆನ್ಪಿಟ್ಕೊಳ್ಳಿ. ಯಾಕೆ ಬೆಂಗಳೂರಿನ 2 ಆಫೀಸರೋ 3 ಆಫೀಸರೋ 4 ಆಫೀಸರ್ಗೋ ಈ ಪ್ರಕರಣದಲ್ಲಿ ಜನ ಮಾತಾಡೋ ಹಂತಕ್ಕೆ ಬಂದಿದ್ದಾರೆ, ಶ್ಲಾಘನೀಯವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ. ಲೈಕ್ GT ದೇವೇಗೌಡ ಸಂಬಡಿ
ಎಸ್ ಸರ್. ಯಾಕೆ? ಅದು ಅರ್ಥ ಮಾಡ್ಕೋಬೇಕು ಅವ್ರುಗಳು. ಅದನ್ನು ಬಿಟ್ಟು ಸುಳ್ಳು ಪಳ್ಳು ಮಳ್ಳು ಅಂತ ಬಿಟ್ಟರೆ ಕೇಳಕ್ಕೆ ತಯಾರಿ ಇಲ್ಲ. ಇಲ್ದಿದ್ರೆ ಯಾರೊಬ್ಬರು ದೂರು ಕೊಡಿ ಅಲ್ಲಿ ಎಸ್ ಪಿಗೆ. ಐದರ್ ಯು ಟೇಕ್ ಆ್ಯಕ್ಷನ್ ವಿ ವಿಲ್ ಮೇಕ್ ಎಸ್ ಪಿ ಎ ಪಾರ್ಟಿ ಟು ದಿಸ್ ಇನ್ ದಿ ಕೋರ್ಟಲ್ಲಿ ನಾವು ಒಂದು ಕೇಸ್ ಹಾಕ್ತೀವಿ ಅಂತ ಕೊಡಿ. ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಪೊಲೀಸಿನವರ ಮೇಲೆ ಹಲ್ಲೆ ನಡೆದಿದೆ ಅಂತ ಒಂದು ದಾಖಲೆ ಇರೋದಾದರೆ ಕ್ರಮ ತಗೊಳ್ತಿಲ್ಲ ಅಂತಂದರೆ ದಿ ಸಿಸ್ಟಮ್ ಹ್ಯಾಸ್ ಫೇಲ್ಡ್ ಅಂತ. ಫೇಲ್ಡ್ಗೆ ಕಾರಣ ಯಾರು? ಎಸ್ ಪಿ. ಕ್ರಮ ತಗೊಳ್ಳಿ ಅಂತ ಕೊಡಿ ಹೇಳ್ತೀನಿ ದೂರವಾಗ. ಯಾರ ಮೇಲೆ? ಎಸ್ ಪಿ ಮೇಲೆ. ಎರಡರಲ್ಲಿ ಒಂದು ಮಾಡಿ ಈಗ. ಯಾಕಂದರೆ ಶಾಸಕರು ಹೇಳಿದ್ದಾರೆ, ನಾನು ಅವ್ರು ನಂಬ್ತೀನಿ. ಸುಳ್ಳೇ ಇರಲಿ, ಯಾಕಂದರೆ ಅವ್ರ ಸರ್ಟಿಫಿಕೇಟನ್ನು ಚೆನ್ನಾಗಿ ಕೊಡೋ ಅಭ್ಯಾಸ ಇದೆ ಅವ್ರಿಗೆ. ಹಾಗಾಗಿ ನಾನು ಅವ್ರು ನಂಬ್ತೀನಿ. ಸುಳ್ಳಿರ್ಬೋದು. ಎಸ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟಿ ಪವಿತ್ರ ಗೌಡ ಮತ್ತು 13 ಮಂದಿ ಜೈಲು ಸೇರಿದ್ದಾರೆ. ಇತ್ತ ಪೊಲೀಸ್ ಕಸ್ಟಡಿಯಲ್ಲಿಯೇ ಇರುವ ನಟ ದರ್ಶನ್ ರಕ್ತದೊತ್ತಡದಲ್ಲಿ ಏರುಪೇರಾಗಿದ್ದು ವೈದ್ಯರು ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಜೈಲು ಸೇರಿದ ಡಿ ಗ್ಯಾಂಗ್ ಸದಸ್ಯರಿಗೆ ವಿಚಾರಣಾಧೀನ ಕೈದಿ ಸಂಖ್ಯೆಯನ್ನು ಕೂಡ ಕೊಡಲಾಗಿದೆ. ಡಿ ಬ್ಯಾರಕ್ನಲ್ಲಿರುವ ಪವಿತ್ರ ಗೌಡ ಈಗ ಕೈದಿ ನಂಬರ್ 6024 ಉಳಿದ ಆರೋಪಿಗಳನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಪವಿತ್ರ ಗೌಡರನ್ನ ಪೋಷಕರು ಭೇಟಿ ಮಾಡಿದ್ದಾರೆ. ಈ ವೇಳೆ ಮಾಧ್ಯಮಗಳ ಮೇಲೆ ಪವಿತ್ರ ಸಹೋದರ ಗರಂ ಆಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ನಡೆದ ಶೆಡ್ ಇರುವ ಜಾಗದ ಆಸ್ತಿ ತೆರಿಗೆ ಕಳೆದ ಹಲವು ವರ್ಷಗಳಿಂದ ಪಾವತಿಯಾಗಿಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಶೆಡ್ ಮಾಲೀಕ ಜಯಣ್ಣಗೆ ಬಿಬಿಎಂಪಿ ನೋಟಿಸ್ ಕೊಡೋಕೆ ಮುಂದಾಗಿದೆ. ಅತ್ತ ದರ್ಶನ್ ವಿರುದ್ಧದ ಕೇಸ್ಗೆ ಕುಮಾರಸ್ವಾಮಿಯೇ ಕಾರಣ ಅಂತ ಆರೋಪಿಸಿ ನಿಂದಿಸಿದಂತಹ ದರ್ಶನ್ ಮಹಿಳಾ ಅಭಿಮಾನಿ ಮಂಗಳಾ ವಿರುದ್ಧ ಕೆಆರ್ಪೇಟೆ ಠಾಣೆಯಲ್ಲಿ ಜೆಡಿಎಸ್ ದೂರನ್ನು ದಾಖಲಿಸಿದೆ. ನಂಬರ್ ಎಲ್ಲ ಕೊಡ್ತಾರೆ ಅವ್ರ ಸೋದರ, ಏನೋ ಎಗರಾಡ್ಕೊಂಡು ಹೋಗೋದು ಇವೆಲ್ಲ ನಮಗೆ ಕಾಮನ್ನು ಮಾಧ್ಯಮಕ್ಕೆ. ಬಟ್ ಈ ಅಭಿಮಾನಿಗೆ ಒಂದೇ ಒಂದು ಮಾತನ್ನು ನಾನು ಹೇಳಬೇಕು ಅಥವಾ ಕೇಳಬೇಕು. ನಿಮ್ಮ ಅಭಿಮಾನವನ್ನು ನಾವು ಯಾರು ಪ್ರಶ್ನೆ ಮಾಡಬಾರ್ದು. ಒಬ್ಬ ನಟನಾಗಿ ನಿಮಗಿರಬಹುದಾದ ಅಭಿಮಾನವನ್ನು ಪ್ರಶ್ನೆ ಮಾಡಲಿಕ್ಕೆ ನಾವ್ಯಾರು? ಆದರೆ ಅಭಿಮಾನದ ಅತಿರೇಕ ಬೇರೆದಕ್ಕೆಲ್ಲ ಟ್ರಾನ್ಸ್ಫರ್ ಆಗಬಾರ್ದಷ್ಟೇ. ನನ್ನ ವಾದ ಇಷ್ಟೇ. ಹೆಣ್ಣು ಮಗಳಾಗಿ ನೀವು ಅವ್ರನ್ನ ನಂಬಿರೋದು, ಮುಂದೆಯೂ ನಂಬುವುದು ನಿಮಗೆ ಬಿಟ್ಟಿದ್ದರು. ದಟ್ಸ್ ಆಲ್ ರೈಟ್. ಅದಕ್ಕೆ ನಾವ್ಯಾರು? ಇಲ್ಲ ಅವರೇ ಕೊಲೆಗಡಕ ತೀರ್ಮಾನ ಆಗೋಗಿದೆ ಅಂತ ಹೇಳಕ್ ಬರಲ್ಲ ಈಗ ನಮ್ಮ ಕೈಯಲ್ಲಿ. ಆದರೆ ಒಂದು ಹೆಣ್ಣು ಮಗಳಾಗಿ ನಂದು ಒಂದೇ ಒಂದು ಪ್ರಶ್ನೆ, ಸತ್ತಿರೋ ಹೆಂಡತಿನ ಒಂದ್ಸರಿ ನೆನಪಿಸ್ಕೊಂಡು ಇನ್ನೊಂದ್ಸರಿ ಅದೇ ಮಾತನಾಡಿ ಹೇಳಬೇಕಾ ಬೇಡ ಅಷ್ಟೇ. ಯಾರಾದರೂ ಮಾಡಿರಲಿ, ಅದು ಪ್ರಶ್ನೆ ಬೇರೆ. ಅವರೇ ಮಾಡಿರಬೇಕು ಅಂತಿಲ್ಲ, ಮಾಡಿದ್ದಾರೆ ಅಂತಾನೂ ಅಲ್ಲ. ಒಂದ್ಸರಿ ಆ ಹೆಣ್ಣು ಮಗಳನ್ನು ಜ್ಞಾಪಿಸ್ಕೊಳ್ಳಿ. ಈ ಎಲ್ಲ ನಡೆದಿರೋ ಘಟನಾವಳಿಗಳ ಹಿನ್ನೆಲೆಯಲ್ಲಿ ಆಮೇಲೆ ಮಾತಾಡಿ. JDS MLC ಸೂರಜ್ ರೇವಣ್ಣ ಇಂದ 5 ಕೋಟಿ ಹಣ ಕೊಡಿಸ್ಬೇಕು, ಇಲ್ಲಾಂದ್ರೆ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಿಸ್ತೀವಿ ಅಂತ ಅರಕಲಗೂಡಿನ ಕೊಳ್ಳಂಗಿ ಗ್ರಾಮದ ಚೇತನ್ ಮತ್ತು ಅವರ ಸಂಬಂಧಿ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪ. ಹೇಗೆ ಬಂತಪ್ಪ ಅಂದರೆ, ಆ ರೀತಿಯ ಹೇಳಿಕೆ ಅಥವಾ ಮಾತುಗಳಿರುವ ಒಂದು ದೂರನ್ನು ಬರೀ ಹಳೆ ನರಸೀಪುರದಲ್ಲೆಲ್ಲ ಕೊಟ್ಟಿದ್ದಾರೆ. ಪೊಲೀಸರು FIR ಮಾಡಿದ್ದಾರೆ. ಅವ್ರ ಪರಿಚಿತರು ಬಂದಿದ್ದರು, ಕೆಲಸ ಕೊಡಿಸಿ ಎಂದು ನಾನು ಒಪ್ಪಿರಲಿಲ್ಲ, ಈಗ ನನಗೆ ಹೀಗೆ ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಆಲ್ ರೈಟ್, ಕ್ರಮ ತಗೊಳ್ಳಿದ್ದಾರೆ. ನೋಡೋಣ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾರೋ ಸೂರಜ್ ರೇವಣ್ಣ ಜೊತೆಗೆ ಶಿವಕುಮಾರ್ ಅನ್ನೋರ ಹೆಸರು ಉಲ್ಲೇಖ ಆಗಿದೆ. ಅವರೇ ಈಗ ಈ ದೂರು ಕೊಟ್ಟಿರೋದು ಸರ್. ಹಾಂ ಓಕೆ. ಸೂರಜ್ ರೇವಣ್ಣ ಬ್ರಿಗೇಡ್ನಲ್ಲಿ ಅವ್ರ ಖಜಾಂಚಿ. ಸೂರಜ್ ರೇವಣ್ಣ ಕೊಟ್ಟಿಲ್ಲ ದೂರು, ಯಾರೋ ಇನ್ನೊಬ್ಬರು ಕೊಟ್ಟಿದ್ದಾರೆ. ಆಯ್ಸಿ. ಓಕೆ, ಆಲ್ ರೈಟ್. ಪೊಲೀಸ್ನವರು FIR ಮಾಡಿದ್ದಾರೆ, ತನಿಖೆ ಮಾಡಿ. ಬೆದರಿಕೆ ಹಾಕಿದ್ದಾರೆ ಮಾಡಿದ್ದಾರೆ ಅಂದರೆ ಗಿಲಿಫೋನು ಇರುತ್ತೆ, ಕ್ರಮ ತಗೊಳ್ಳಿ. ಏನಾಗಿದೆ ನೋಡಿಸಿ, ಅದರಲ್ಲೇನಿದೆ ಅಲ್ವಾ? ನಮಗೆ ಗೊತ್ತಿಲ್ವಲ್ಲ ಏನಿದೆ, ನಿಜಾನೋ ಅಲ್ವೋ ನಮಗೆ ಗೊತ್ತಿಲ್ಲ. ಲೆಟ್ ದಿ ಪೊಲೀಸ್ ಡಿಸೈಡ್. ದೂರಿನಲ್ಲಿ ಹೇಳಿರೋದು ಅನ್ಯಾಯ ಮಾರ್ಗವಾಗಿ ಹೋದರೆ ಮಾತ್ರನೇ ನಮಗೆ ನ್ಯಾಯ ಸಿಗೋದು, ಕೆಲಸ ಸಿಗೋದು ಅಂತ. ಏನೋ ಕೆಲಸ ಕೇಳ್ಕೊಂಡು ಹೋಗಿದ್ರಂತ ಇವರು. ಸೊ ಆಗಿಲ್ಲ, ಇವ್ರು ಸೂರಜ್ ಕಡೆ ಹೋದಾಗ್ಲೂ ಶಿವಕುಮಾರ್ ಕಡೆಯಲ್ಲಿ ಹೋದಾಗ್ಲೂ. ಹಾಗಾಗಿ ಅವರು ಆ ರೀತಿ ಹೇಳಿದ್ದಾರೆ ಅಂತ. ಹೇಳಿರ್ಲೂಬೋದು, ಹೇಳದೇನೂ ಇರ್ಬೋದು, ನಮಗೆ ಗೊತ್ತಿಲ್ವೇ. ಇವ್ರ ಸೈಡಿಂದ ಕಂಪ್ಲೇಂಟ್ ಆಗಿದೆ. ಲೆಟ್ ದಿ ಪೊಲೀಸ್ ಇನ್ವೆಸ್ಟಿಗೇಟ್ ಅಷ್ಟೇ. ಆಲ್ ರೈಟ್, ಒಂದು ವಿರಾಮ ತಗೊಂಡು ವಾಪಸ್ ಬರೋಣ. ಬಂದ ಮೇಲೆ ರಾಜ್ಯ ಸರ್ಕಾರ ಒಂದು ಕುತೂಹಲಕಾರಿಯಾದ ಹೆಜ್ಜೆ ಇಟ್ಟಿದೆ ಈ ಬಾರಿ. ಏನಂದರೆ, ನನ್ನ ಪ್ರಕಾರ ಸ್ಟೇಟ್ ಹುಡುಕ್ತಿರಬೇಕು ಎಲ್ಲೆಲ್ಲಿ ಜಾಗ ಇದೆ ಟ್ಯಾಕ್ಸೇಷನ್ ಸಿಸ್ಟಮ್ಸನ್ನು ಆಲ್ಟರ್ ಮಾಡೋಕ್ಕೆ ಅಂತ ಹುಡುಕ್ತಾ ಇರ್ಬೇಕಂದ್ರೆ GST ಬಂದಮೇಲೆ ಅವ್ರಿಗೆ ಭಾಳ ಜಾಗಗಳಿಲ್ಲ. ಇರೋ ಜಾಗಗಳಲ್ಲೇ ಗಿರ್ಕಿ ಹೊಡಿಬೇಕು ಅವರು. ಹಾಗಾಗಿ ಈಗ ಮೊನ್ನೆ ಬಜೆಟಲ್ಲಿ ಒಂದ್ಸರಿ ಗಿರ್ಕಿ ಹೊಡೆದಾಯಿತು ಈ ಮದ್ಯದ ವಿಚಾರದಲ್ಲಿ. ಈಗ ಇನ್ನೊಂದ್ಸರಿ ಇಂಟರ್ಫಿಯರ್ ಆಗಿ ಗಿರ್ಕಿ ಹೊಡಿತಿದ್ದಾರೆ. ಯಾಕೆ? ಏನಂತ ಕುತೂಹಲಕಾರಿಯಾಗಿ